ದಾಂಡೇಲಿ ತಾಲೂಕು ರಚನೆಯಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ದಾಂಡೇಲಿಯಲ್ಲಿ ನಡೆದ ಕೆಡಿಪಿ ಸಭೆ. ದಾಂಡೇಲಿ ತಾಲೂಕು ರಚನೆಯಾದ ಬಳಿಕ ಇದೇ ಮೊಟ್ಟ ಮೊದಲ ಬಾರಿಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯು ಇಂದು ಶನಿವಾರ ಸಂಜೆ 6 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಕೆಡಿಪಿ ಸಭೆಯಲ್ಲಿ ದಾಂಡೇಲಿ ಮತ್ತು ಹಳಿಯಾಳ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ತಮ್ಮ ತಮ್ಮ ಇಲಾಖೆಗಳ ಪ್ರಗತಿ ಪರಿಶೀಲನಾ ವರದಿಯನ್ನು ಒಪ್ಪಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರ್.ವಿ. ದೇಶಪಾಂಡೆ ಅವರು, ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ನೀಡಿ ಕೆಲಸ ನಿರ್ವಹಿಸಬೇಕು. ಅವಶ್ಯ ಮೂಲಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪಗಳ ಸಮರ್ಪಕ ನಿರ್ವಹಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು. ತಾಲೂಕಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಗುಣಮಟ್ಟದಲ್ಲಿ ನಡೆಯುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು. ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವ ನಿಟ್ಟಿನಲ್ಲಿ ಪ್ರತಿ ಇಲಾಖೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ತಮ್ಮ ತಮ್ಮ ಇಲಾಖೆಗಳಿಗೆ ಅವಶ್ಯ ಮೂಲಸೌಕರ್ಯಗಳು ಬೇಕಿದ್ದಲ್ಲಿ ನನ್ನ ಗಮನಕ್ಕೆ ತರುವಂತೆಯೂ ತಿಳಿಸಿದರು. ಸರಕಾರಿ ಕೆಲಸ ಜನಸೇವೆಯ ಕೆಲಸವಾಗಿದ್ದು ಎಲ್ಲರಿಗೂ ಜನಸೇವೆ ಮಾಡಲು ಇಂತಹ ಅವಕಾಶ ಸಿಗುವುದಿಲ್ಲ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ದಾಂಡೇಲಿ ತಾಲೂಕಿನ ಸರ್ವತೋಮುಖ ಪ್ರಗತಿಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಕಂಕಣಬದ್ಧರಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು. ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಆಡಳಿತಾಧಿಕಾರಿ ಆಶಾ ಎಂಎಸ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಸ್ವಾಗತಿಸಿದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿ.ಸಿ. ಹಾದಿಮನಿ ಅವರು ವಂದಿಸಿದರು. ಎರಡೇ ಮಷಿನ್ಸ್ ಯೂಸ್ ಆಗ್ತಾ ಇದೆ, ಅಲ್ಲಿ 3 ಮಷಿನ್ಸ್ ಇದಾವೆ. ಮಷಿನ್ಸ್ ನಮ್ಮಲ್ಲಿ ನೀವು ಕೊಟ್ಟಿದ್ದು ಇದಾವೆ ಸರ್, ಅದನ್ನ ಇಡ್ಲಿಕ್ಕೆ ನಮ್ಮನ್ನ ಜಾಗ ಇಲ್ಲ ಸರ್. ಆಂಬ್ಯುಲೆನ್ಸ್ ಸರ್ವಿಸಸ್ ನಾವು ಇದರಲ್ಲಿ ಆಂಬ್ಯುಲೆನ್ಸಸ್ ಕಳಿಸ್ತಾ ಇದ್ದೀವಿ ಸರ್. ಮೇಂಟೆನೆನ್ಸ್ ಇಲ್ಲ ಸರ್, ಕಡಿಮೆ ಆಗುತ್ತೆ ಸರ್ ನಮಗೆ. ಒಂದು ಮಷೀನಲ್ಲಿ ನಾವು ಚಾಲೆಸ್ ಮಷೀನ್ ಅದು ಇದಕ್ಕೆ ಸ್ಪೇಸ್ ಬೇಕು, ಚೆಕ್ ಮಾಡಿ ಯಾವುದೋ ಇಲ್ಲೇನು ಯಾವುದೋ ಒಂದು ಸೆಕ್ಷನ್ ಅಲ್ಲಿ ಶಿಫ್ಟ್ ಮಾಡಿ ಇದು ಏನಂತ ಅದಕ್ಕೆ ಮೊದಲು ಜಾಗ ಭಾಳ ಕೊಡ್ತದೆ. ನಿಮ್ದು ಯಾವುದನ್ನು ಬೇರೆ ಕನೆಕ್ಟೆಡ್ ಟು ಮೊದಲಿಗೆ ಯಾವುದೋ ಡಿಪಾರ್ಟ್ಮೆಂಟ್ ಅದು ಶಿಫ್ಟ್ ಮಾಡಿ ನೀವು ಇದರಲ್ಲಿ ಮಾಡಿ. ಮೊದಲಿಗೆ ಇಷ್ಟು ಮಾಡಿ ಮೊದಲಿಗೆ ಯಾವ ಮಾಡಿ ಕುಡಿಯುವ ನೀರಿನ 10 ಕಾಮಗಾರಿ ಇತ್ತು ಸರ್. ಅದರಲ್ಲಿ 9 ಕಾಮಗಾರಿ ಮುಗಿಸಿದ್ದೇವೆ. 1 ಕಾಮಗಾರಿ ಬಾಕಿ ಇದೆ ಸರ್, ಅಲ್ಲಿ ಗದ್ದೆ ಇದೆ. ಮತ್ತೆ ಈ ವೀಕಲ್ ತೆಗೆದಿದೆ ಸರ್ ಆವೂರಲ್ಲಿ. ಆಮೇಲೆ ನಮ್ಮಲ್ಲಿ ಗಂಗಾ ಕಲ್ಯಾಣ ಯೋಜನೆ ಯಾವುದಿಲ್ಲ ಸರ್. ಆಮೇಲೆ ಟೋಟಲ್ 76 ಕಂಬ ಮುಗಿದಿದ್ದು ಸರ್, ಅದಕ್ಕೆಲ್ಲ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆಮೇಲೆ 16 ಪರಿವರ್ತಕ ವಿಫಲವಾಗಿದ್ದಾರೆ, ಟ್ರಾನ್ಸ್ಫಾರ್ಮರ್ ಎಲ್ಲ ಚೇಂಜ್ ಮಾಡಿದ್ದಾರೆ.